ಸಮ್ ಪೆಟ್ಸ್ ಇನ್ ಬ್ಯಾಗ್. ಕ್ಯಾಟ್ ನೋಡ್ಬೋದು ಅಲ್ಲಿ ನೀವು. ಕ್ಯಾಟ್ ಯಾರು ನೋಡಿ, ಕ್ಯಾಟ್ನ ಹೆಂಗೆ ಫಾರ್ವರ್ಡ್ ಮಾಡ್ತಾರೆ, ಬ್ಯಾಗ್ ಹಾಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡೋದು ಗೈಸ್ ಪೆಟ್ನ. ಅದಕ್ಕೂ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಲ್ಲ. ನಾವು ಕೂಡ ಪೆಟ್ ಜೊತೆ ಹತ್ರ ಫೋಟೋ ತೆಗೆಸ್ಕೊಬೋದಾಗಿತ್ತು ಗೈಸ್. ಕ್ಯಾಟ್ ನಮ್ಮನೇಲೂ ಕ್ಯಾಟ್ಸ್ ಹಾಕಿದ್ದೀವಿ. small bubbles, it's came here. Hello guys, welcome back to my YouTube channel. Guys, ಕಬ್ಬನ್ ಪಾರ್ಕ್ ಸಂಡೇ ಅಂತೂ ಹೆವಿ ರಶ್ ಇದೆ. ಅದ್ರದ್ದೊಂದು ವ್ಯೂ ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್. ಎಷ್ಟೊಂದು ಜನ ಇದ್ದಾರೆ, ಇಡೀ ಕಬ್ಬನ್ ಪಾರ್ಕೆ ಫುಲ್ಲು ತುಂಬೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅಷ್ಟೊಂದು ಕಪಲ್ಸ್ ಇದ್ದಾರೆ, ಅಷ್ಟೊಂದು ಜೋಡಿ ಇದ್ದಾರೆ. ಇವತ್ತೇ ಫಸ್ಟ್ ಕಬ್ಬನ್ ಪಾರ್ಕಲ್ಲಿ ಇಷ್ಟು ಜನ ಇರೋದು ನೋಡ್ತಾ ಇರೋದು. ಅದೆಲ್ಲ ಸಂಡೇ ಇದೆಯಲ್ಲ ಅದಕ್ಕೆ. ವಿ ಸಿ ಇನ್ ದಟ್ ಒನ್ ಬಟ್ ಈ ಸ್ಟಾಪ್ ವೈ ಏರ್ ಬಬಲ್ಸ್ ಲೈಕ್ ದಟ್ ಗುಡ್ ಇವನು. ಇಲ್ಲಿ ಬಬಲ್ಸ್ ಬಿಡ್ತಾ ಇದ್ದಾರೆ, ಅದು ಚೆನ್ನಾಗಿದೆ ಅಲ್ಲ ಬಬಲ್ಸ್ದು. ಎಷ್ಟು ಕೊಡ್ಬೋದು ಇದು ಬಬಲ್ಸ್ ಹೋಗ್ತಾ ಇದೆಯಲ್ಲ ಅದಕ್ಕೆ. ಸಕ್ಕತ್ತಾಗಿದೆ ಗೈಸ್, ಅಷ್ಟೊಂದು ಜನ ಇದ್ದಾರೆ. ಆಗಿದೆ ಅಲ್ವಾ ಗೋಲ್ಡನ್ ರೆಟ್ರಿವಲ್. ಇದು ಬೇರೆ ಇದೆ, ಇಲ್ಲೊಂದು ಗೋಲ್ಡನ್ ರೆಟ್ರಿವಲ್ ಇದೆ ಗೈಸ್, ಚೆನ್ನಾಗಿದೆ. ಇಮ್ಯಾಜಿನ್ ಮಾಡಿರಲಿಲ್ಲ ನಾನಂತೂ. ಅಷ್ಟು ಜನ ಇದ್ದಾರೆ ಮಾತ್ರ, ಸಖತ್ತು ಪಾಪ್ಯುಲೇಷನ್. ಅಲ್ಲಿವರೆಗೂ ಎಲ್ಲ ಚಿಂದಿ ಎಲ್ಲ ಅಲ್ಲಿವರೆಗೂ ಕೂತಿದ್ದಾರೆ ನೋಡಿ. What will happen? They are making so much. This also good, you know. So many people are deciding this place. This is a time pass place, or they are joyful place. They give you some. This is best, you know. Summer weekend after they are coming to this place. They are taking games, and so many people are staying here. This is the cat area ನೋಡಿ. ಅಲ್ಲಿ ಬ್ಯಾಗ್ ಹಾಕೋ ತಗೋಗ್ತಾ ಇದ್ದಾರೆ ಕ್ಯಾಟ್. ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲರಿಗೂ ಕಾಣಲಿ ಅಂದ್ಬಿಟ್ಟು ಆ ಥರ ತಗೋಗ್ತಾ ಇರ್ತಾರೆ. ಪಾಪ ಹಿಂದೆ ಹೆಂಗೆ ಕೂತಿದೆ ಅದು ಕ್ಯಾಟು. ಅಲ್ಲಿ ಕ್ಯಾಟ್ ಇದೆ, ಇಲ್ಲಿ ಡಾಗ್ ಇದೆ. ಅದು ಹಂಗೆ ಮುದ್ರಕ ಕೂತ್ಕೊಳ್ತು ನೋಡಿ, ಇಂದ ಎಲ್ಲರಿಗೂ ಕಾಣುತ್ತೆ ಅದು ನೋಡೋದನ್ನು. ಕೆಳಗಡೆ ಬಿಟ್ಟಿರೋ ಅಕ್ಕಿನಾರು ತಿಂದಿರೋದು ಪಾರ್ವಾಳನ. ಮೆಜಾರಿಟಿ ಆಫ್ ITA ಪೀಪಲ್ಸ್ ಏನಿರುತ್ತೆ ಅಂದರೆ ಅವ್ರಿಗೆ 5 days ಇರುತ್ತೆ ವೀಕ್ಲಿ. ಮಂಡೇ ಟು ಫ್ರೈಡೇ ವರ್ಕ್ ಮಾಡ್ತಾರೆ. ಇನ್ನು 2 days ಎಂಜಾಯ್ ಮಾಡಬೇಕಿರುತ್ತಲ್ಲ, ಅದಕ್ಕೋಸ್ಕರ ಈ ಪ್ಲೇಸ್ನೇ ಹುಡ್ಕೊಳ್ತಾರೆ. ಲಾಲ್ಬಾಗು ಮೋಸ್ಟ್ಲಿ ತುಂಬ ಜನ ಹುಡ್ಕೊಳ್ತಾರೆ. ಬಟ್ ಇದು ವೀಕೆಂಡ್ಗೆ ಬೆಟರ್ ಅಂತ ಹೇಳ್ಬೋದು, ಯಾಕಂದರೆ ವಿತೌಟ್ ಎನಿ ಕಾಸ್ಟ್ ಅಂತ ಹೇಳ್ಬೋದು. ಅಷ್ಟೊಂದು ಜನ ಬರ್ತಾರೆ ಇದಕ್ಕೆ. ತುಂಬ ಪೀಪಲ್ಸ್ ಇದ್ದಾರೆ ಗಾಯ್ಸ್ ಇಲ್ಲಿ ಅಂತೂ ನೋಡ್ಬೋದು ನೀವಂತೂ. ಅಷ್ಟೊಂದು ಜನ ಸಿಗ್ತಾರೆ. ಅದೇ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು, ನೇಚರ್ ಮಧ್ಯೆ ಕಳೆಯೋದಕ್ಕೆ ಕಬ್ಬನ್ ಪಾರ್ಕ್. ಮೆಟ್ರೋ ಫೆಸಿಲಿಟೀಸ್ ಇದೆ, ತುಂಬ ಜನ ಅದಕ್ಕೆ ಟ್ರಾವೆಲ್ ಮಾಡ್ಕೊಂಡು ಬರೋದು ಗಾಯ್ಸ್. ಇದೆ ಲೈಬ್ರರಿ. ನಿಮಗೆ ಕಬ್ಬನ್ ಪಾರ್ಕ್ ತೋರಿಸಿದ್ದೀನಿ ಆಲ್ರೆಡಿ. ಸೊ ವೀಕೆಂಡಲ್ಲಿ ಬಂದರೆ ಇಲ್ಲಿ ಮಾತ್ರ ಹೆವಿ ಇರ್ತಾರೆ. ಇದು ನಿಯರ್ ವಿಧಾನಸೌಧ ಈ ಕಡೆ ಹೋಗೋದು. ಸೊ ಇದೇ ವೆರಿ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಜಾಯ್ಫುಲ್ ಪ್ಲೇಸ್ ಆ್ಯಂಡ್ ಆಲ್ಸೋ ಎಂಜಾಯಬಲ್ ಮೂಮೆಂಟ್ಸ್. ಗ್ರೀನರಿ ಇದೆ. ತುಂಬ ಜನ ಏಜ್ ಆದವರು ಏನು ಬೆಂಗಳೂರಿಗೆ ಬಂದಿರ್ತಾರೆ ನೋಡಿ, ಅವರು ಕೂಡ ಇದ್ದಾರೆ. ಉತ್ತರ ಕರ್ನಾಟಕದ ಅಜ್ಜಿ ಇರ್ಬೋದು, ಅವ್ರು ಸ್ಯಾರಿ ಹುಟ್ಟಿರೋ ಇಳಕಲ್ ಸೀರೆ ಅದರಿಂದನೂ ಫೋಟೋ ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಅದು ರಿಯಲಿಸ್ಟಿಕ್ ಅಂತಲೂ ಹೇಳ್ಬೋದು ನೋಡಿ. ಅಲ್ಲೊಂದು ಅಜ್ಜಿ ಅವರು ಫ್ಯಾಮಿಲಿ ಕೂತಿದೆಯಲ್ಲ, ಉತ್ತರ ಕರ್ನಾಟಕ. ನಮ್ಮ ಹಳ್ಳಿಗಳು ಕೂಡ ಇದೇ ರೀತಿ ಸೀರೆ ಹಾಕ್ಕೊಂಡು ಬರೋವಂಥದ್ದು. ಎಲ್ಲೇ ಬಂದರೂ ಅದನ್ನು ಮರೆಯೋಕ್ಕಾಗಲ್ಲ ನಮ್ಮತನ ಅನ್ನೋದು. ಸೊ ಎಲ್ಲ ಎಂಜಾಯ್ ಮಾಡುತ್ತಾ ಇರ್ತಾರೆ. ಊಟ ತಿಂಡಿ ಅದನ್ನು ಎತ್ಕೊಬಂದ್ಬಿಟ್ರು ಆಲ್ಮೋಸ್ಟ್ ಊಟ ತಿಂಡಿ ಮಾಡ್ಕೊಂಡು ಆರಾಮ್ಸೆ ಇರ್ಬೋದಾಗಿರುತ್ತೆ ಗಾಯ್ಸ್. ಇಲ್ಲಿ ಮಾತ್ರ ಲೈಬ್ರರಿಗೆ ಹೋಗ್ಬೋದಾಯಿತು, ಬಟ್ ರಜಾ ಇದೆ ಅನ್ಸುತ್ತೆ ಇವತ್ತು. ಹಾಂ ಗಾಯ್ಸ್, ಇದು ಕೂಡ ಲೈಬ್ರರಿಗೆ ಹೋಗೋದು ಮೇಯ್ನು ಲೈಟಿಂಗ್ಸ್ ಇರುವಂಥದ್ದು. ಪಾರ್ಕ್ ಸೇಫ್ಟಿ. ಇಲ್ಲಿ ರೋಸಸ್ ತುಂಬ ವೆರೈಟಿ ಆಫ್ ರೋಸಸ್ ಹಾಕಿದ್ದಾರೆ ಗಾಯ್ಸ್ ಅದ್ರ ಲೈಬ್ರರಿ ಮುಂದೆ. ಇಲ್ಲಿ ನೋಡಿ 360 ಡಿಗ್ರಿ ವ್ಯೂಸಲ್ಲಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲಿ ಯೆಲ್ಲೋ ಕಲರ್ದು ಹೂವು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಅಲ್ಲಿರೋದು, ಯೆಲ್ಲೋ ಕಲರ್ದು. ಇನ್ನೆಲ್ಲ ಎಲ್ಲೋ ಫ್ಲವರ್ಸ್ ಏನೇ ಕಾಣ್ತಾನೇ ಇಲ್ಲ, ಎಲ್ಲ ಖಾಲಿ ಹೊಡಿತೈತೆ. ಇಲ್ಲೂ ಫ್ಲವರ್ಸ್ ಇರಬೇಕಾಗಿತ್ತು ನೋಡಿ, ಇಲ್ಲೇ ಎರಡು ಐತೆ ರೆಡ್ ರೋಸ್. ಸೊ ಇದಿಷ್ಟು ಅಷ್ಟೇ ಗಾಯ್ಸ್. ನಿಮ್ಮ ಫ್ರೆಂಡ್ಸ್ ಯಾರ ಜೊತೆ ಬಂದಿದ್ದರೆ ನೆಮ್ಮದಿ ಆಗಿರ್ಬೋದು, ಅದರ್ವೈಸ್ ಯು ಫೀಲ್ ಅಲೋನ್. ಹತ್ರ ಫೋಟೋಶೂಟ್ದು ಪ್ಲೇಸ್ ಇದ್ದಂಗೆ ಇಲ್ಲಿ ಆಲ್ಮೋಸ್ಟ್ ಫೋಟೋಶೂಟ್ ಮಾಡಿಸ್ಬೋದಾಗಿರುತ್ತೆ. ಸಖತ್ತಾಗಿರುತ್ತೆ ಲೊಕೇಶನ್ಸ್. ಇದೊಂದು ಮಾತ್ರ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಹುಡುಗ ಸೈಕಲ್ ತೊಗೊಂಡ್ಬಿಟ್ಟಿದ್ದಾನೆ ಇಲ್ಲಿಗೆ ಸೈಕಲ್ ಕಲಿಯೋಕ್ಕೆ. ಸ್ಕೇಟಿಂಗ್ ಇಲ್ಲಿ ಲೆಫ್ಟ್ ಸೈಡ್ ಅದು ಗಾಯ್ಸ್. ಇಲ್ಲಿ ಲೆಫ್ಟ್ ಸೈಡ್ ಸ್ಕೇಟಿಂಗ್ ಆಡ್ತಾರೆ. ಇಲ್ಲಿ ಮೇಯ್ನ್ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ಗಾಯ್ಸ್. ಸೊ ಇಷ್ಟ ಕಬ್ಬನ್ ಪಾರ್ಕಿಗೆ ಬಂದರೆ ಆರಾಮ್ಸೆ ಎಲ್ಲ ಫ್ಯಾಮಿಲಿ ವೈಸ್ ಎಲ್ಲ ಇರ್ತಾರೆ ಗಾಯ್ಸ್. ಬೇರೆ ಸ್ಟೇಟ್ಗೆ ಹೋದರೆ ಈ ಥರ ಜಾಗನ ಇಷ್ಟೊಂದು ದೊಡ್ಡದಾಗಿ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಈ ಥರ ಮಾಡಿದ್ದಾರೆ ಅಂತ ನನಗಂತ ಅನಿಸಲ್ಲ. ಯಾಕಂದರೆ ನಾನು ಯಾವುದು ಬೇರೆ ಪ್ಲೇಸ್ಗೂ ಹೋಗಿಲ್ಲ. ಬಟ್ ಇಷ್ಟು ದೊಡ್ಡ ಪ್ಲೇಸು ಕಬ್ಬನ್ ಆಗ ಬ್ರಿಟಿಷ್ ಕಾಲದಿಂದ ಇದೆ ಅಂದರೆ ಮೆಚ್ಚಬೇಕಾಗಿರೋ ಪ್ಲೇಸು. ಅದು ಹೃದಯ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಮುಂದುಗಡೆ, ಹೈಕೋರ್ಟ್ ಮುಂದುಗಡೆನೂ ಅಷ್ಟೊಂದು ಪ್ಲೇಸ್ ಇದೆ. ಸೊ ತುಂಬ ಜನಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಳ್ಳೆ ನೇಚರ್ ಮಧ್ಯೆ ಕಳೆಯೋದಕ್ಕೆ ಒಳ್ಳೆ ಪ್ಲೇಸ್. ತುಂಬ ಜನ ನಮ್ಮ ಬೆಂಗಳೂರು ಔಟ್ಸೈಡ್ ಇರೋರೇ ಬಂದು ನೋಡಿರ್ತಾರೆ, ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಸಿಚುವೇಶನ್ ಅದು ಒಂದ್ಸಲ ನೋಡಬೇಕು ಅಂತಿರಲ್ಲ. ನನಗೂ ಫಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಹೆಂಗಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಯಾರೇ ನೋಡಿರಲ್ಲ, ಹಳ್ಳಿ ಕಡೆ ಇರ್ತಾರಲ್ಲ, ಅವ್ರು ನೋಡ್ಕೊಳ್ಳಿ ಅಂತ ತೋರಿಸಿತ್ತು. ಓಕೆ ಗಾಯ್ಸ್, ಥ್ಯಾಂಕ್ಸ್. ಸೊ ಗಾಯ್ಸ್, ಇದು ಕಬ್ಬನ್ ಪಾರ್ಕ್. ಈ ಕಡೆ ಹೈಕೋರ್ಟ್ ಇದೆಯಲ್ಲ, ಇದ್ರೆ ಎಂಟ್ರೆನ್ಸು. ಸೊ ಹಿಂಗೆ ಹೋದರೆ ಈ ಕಡೆ ಮೆಟ್ರೋ ಇದೆ ಎಂಟ್ರೆನ್ಸು. ಅದು ಬಿಟ್ಟರೆ ನಮ್ಮ ಭವ್ಯ ವಿಧಾನಸೌಧ ಇದೆ.
ಫಾರಿನರ್ಸ್ ನೋಡ್ಬೋದು ಇಲ್ಲಿ ಇಬ್ಬರು ಇದ್ದಾರೆ ನೋಡಿ, ಎಷ್ಟು ಹೈಟ್ ಇದ್ದಾರೆ ನೋಡಿ ಗಾಯ್ಸ್, 6 ಫೀಟ್ ಮೇಲಿದ್ದಾರೆ ಇವರಿಬ್ಬರು ಫಾರಿನರ್ಸ್. ಗಾಯ್ಸ್ ಮೊನ್ನೆ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಬಸ್ಸಲ್ಲಿ ಒಬ್ಬ ಹುಡುಗಿ ಪಾಪ ಹುಡುಗಂದು ಜೆಂಟ್ಸ್ದು ಅದು ಮೇಲ್ದು ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳು ಆ ಥರ ಅವ್ರು ಬ್ಯಾಡ್ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಅದನ್ನು ವೀಡಿಯೋ ಮಾಡಿ ಹಾಕಿ ವೈರಲ್ ಆಗಿ ಅವ್ರು ಸೂಸೈಡೇ ಮಾಡ್ಕೊಬಿಟ್ರು ಗಾಯ್ಸ್. ಸೂಸೈಡ್ ಆದಮೇಲೆ ಈಗ ವೀಡಿಯೋಸು ಅವರು ಒಳ್ಳೆಯವರು ಅನ್ನೋ ರೀತಿಯೇ ಪೋಟ್ರೆ ಆಗ್ತಾಯಿದೆ. ಆ ಹುಡುಗಿನ ಕೂಡ ಜೈಲಿಗೆ ಹಾಕಿದ್ದಾರೆ. ಸೊ ಅದಕ್ಕೆ ಒಂದು ಸರಿ ಯಾರೇ ಆಗಲಿ ಆ ಥರ ವೀಡಿಯೋ ಮಾಡೋಕ್ಕೆ ಮುಂಚೆ ಇದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಹೆಂಗಿರುತ್ತೆ ಅಂತ ಅವರು ಅರ್ಥಕೋಬೇಕಾಗಿತ್ತು. ಒಂದು ಜೀವನ ತೆಗೆಯುವಷ್ಟು ಆ ಥರ ಆಗಿದೆ. ಅವರು ಕೂಡ ಇದು ತಪ್ಪಿಲ್ಲದೆ ಹೋದರೆ ಡಿಫೆನ್ಸ್ ಮಾಡ್ಕೋಬೋದಾಗಿತ್ತು, ಬಟ್ ಅವರೆಲ್ಲ ಮನ ನೊಂದಿದ್ದಾರೆ. ಅದಕ್ಕೆ ಪಾಪ ಜೀವನ ಕಳ್ಕೊಳ್ಳೋಷ್ಟು ಒಂದು ವೀಡಿಯೋಯಿಂದ ಅವ್ರ ಜೀವನ ಹೋದಂಗಾಯಿತು. ಫಾರಿನರ್ಸ್ ನೋಡೋಕೆ ಚೆನ್ನಾಗಿದ್ದಾರೆ, ಎಲ್ಲ ಕೇಳ್ಬೋದಾಗಿತ್ತು ಯಾವ ಕಂಟ್ರಿ ಅಂತ. ಏಜ್ ಆಗಿದ್ರು ಈ ಥರ ಕಂಟ್ರಿಗೆ ಬಂದಿದ್ದಾರೆ. ನಾವು ಸಾಯೋದ್ರೊಳಗೆ ಬೇರೆ ಇನ್ಯಾವ ಕಂಟ್ರಿ ನೋಡ್ತೀವೋ ಏನು ಕತೆನೋ ನೋಡಬೇಕು. ಚಾನ್ಸ್ ಸಿಕ್ಕಿದ್ರೆ ನಾವು ಬೇರೆ ಕಂಟ್ರಿ ವಿಸಿಟ್ ಮಾಡಿ ಬೇರೆ ಕಂಟ್ರಿನ ನಾವು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಬೇಗ ಆಗಲಿ ಅಂತ ಕೇಳ್ಕೊಂಡು ವೀಸಾ ಬೇಕು, ಅದಕ್ಕೆ ಪಾಸ್ಪೋರ್ಟ್ ಮಾಡಿಸ್ಕೊಂಡಿರ್ಬೇಕು. ಫಸ್ಟು ವೀಸಾ ಅಪ್ಲೈ ಮಾಡಬೇಕು. ವೀಸಾ ಬಂದಮೇಲೆ ಅಲ್ಲಿನ ರೂಮ್ ಬುಕ್ ಮಾಡಿರಬೇಕು, ಹೋಟೆಲ್ಸು, ಫ್ಲೈಟ್ ಬುಕ್ ಮಾಡಿರಬೇಕು. ಸೀದಾ ಹಣ ಇರಬೇಕು, ಖರ್ಚು ಮಾಡೋದಂಥ ಕೆಪಾಸಿಟಿ ಇರಬೇಕು, ಆಗ ಮಾತ್ರ ಸಾಧ್ಯ. ಬನ್ನಿ ಗಾಯ್ಸ್ ಹೋಗೋಣ. ಬಾಯ್ ಬಾಯ್. Train will arrive in Vijayanagara and doors will open on the left. Please mind the gap while deboarding. Stay tuned. Bye.